ಜಾರಿ ನಿರ್ದೇಶನಾಲಯ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನ್ಯಾಯವನ್ನು ಎತ್ತಿ ಹಿಡಿಬೇಕಾದಂತಹ, ಅದರಲ್ಲೂ ಕೂಡ ಆರ್ಥಿಕ ಅಪರಾಧಗಳನ್ನು ಬಯಲು ಮಾಡಬಹುದಾದಂತಹ ಸಂಸ್ಥೆ. ಆದರೆ ಇತ್ತೀಚೆಗೆ ಇಡಿ ರಾಜಕೀಯ ಪಕ್ಷವೊಂದರ ಕೈಗನ್ನಡಿ ಎಂಬುವಂತೆ ಕೆಲಸ ಮಾಡ್ತಾ ಇದೆ ಮತ್ತು ರಾಜಕೀಯ ಪಕ್ಷದ ಕೈಗೊಂಬೆಯಂತೆ ಕೆಲಸ ಮಾಡ್ತಾ ಇದೆ. ಹೀಗಾಗಿ ನೀವು ನಿಮ್ಮ ಪರಿಮಿತಿಯೊಳಗಡೆ, ಅಂಕುಶದ ಒಳಗಡೆ ಕೆಲಸ ಮಾಡಿದರೆ ಸರಿ, ರಾಜಕೀಯಕ್ಕೋಸ್ಕರ ರಾಜಕೀಯ ಅಸ್ತ್ರವಾಗಿ ನಿಮ್ಮನ್ನ ಯಾಕೆ ಬಳಸಲಾಗ್ತಾ ಇದೆ ಅಂತ ಸುಪ್ರೀಂ ಕೋರ್ಟ್ ಜಾರಿ ನಿರ್ದೇಶನಾಲಯಕ್ಕೆ ಈಗ ಚಾಟಿ ಬೀಸಿದೆ. ಈ ವಿಷಯದ ಬಗ್ಗೆ ಬಹಳ ದಿನಗಳಿಂದಲೂ ಕೂಡ ಚರ್ಚೆ ನಡೀತಾ ಇತ್ತು. ಸ್ವಾಯತ್ತ ಸಂಸ್ಥೆಗಳನ್ನ ಬಿಜೆಪಿ ತನ್ನ ರಾಜಕೀಯ ಅಸ್ತ್ರವಾಗಿ ರಾಜಕೀಯ ನಾಯಕರ ವಿರುದ್ಧದ ವೈಷಮ್ಯಕ್ಕೆ ಬಳಸಿಕೊಳ್ಳುತ್ತಿದೆ ಅನ್ನುವಂತಹ ಚರ್ಚೆ ಬಹಳ ದಿನಗಳಿಂದ ಕೂಡ ನಡೀತಾ ಇತ್ತು. ಆದರೆ ಇದರ ಅಕೌಂಟಬಿಲಿಟಿ ಯಾರು ಹೊರಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆ ನಡೀತಾ ಇತ್ತು. ಆದರೆ ಕಾಲಕ್ಕೆ ತಕ್ಕಂತೆ ಈ ಚರ್ಚೆ ಗೌಣವಾಗ್ತಾ ಇತ್ತು. ಆದರೆ ಈಗಲೂ ಜನಸಾಮಾನ್ಯರಿಗೆ ಈ ದೇಶದ ನ್ಯಾಯದಾನದ ವ್ಯವಸ್ಥೆಯ ಮೇಲೆ ನಂಬಿಕೆ ಉಳಿದುಕೊಳ್ಳುವಂತಹ ಒಂದು ಏನು ಹೇಳ್ತೀರಾ ಅದನ್ನ ಎಲ್ಲರೂ ನಂಬಬಹುದಾದಂತಹ ಮತ್ತು ಇನ್ನೂ ಕೂಡ ಭರವಸೆಯನ್ನ ಉಳಿಸಿಕೊಳ್ಳಬಹುದಾದಂತಹ ವಿಚಾರವನ್ನು ಇವತ್ತು ಸುಪ್ರೀಂ ಕೋರ್ಟ್ ಪ್ರಸ್ತಾಪಿಸುವುದರ ಮೂಲಕ ಈ ದೇಶದಲ್ಲಿ ಎಲ್ಲಕ್ಕೂ ಒಂದು ಕೊನೆ ಇದೆ ಎಂಬುದನ್ನು ಸಾಬೀತುಪಡಿಸಿದೆ. ಇಷ್ಟು ದಿನಗಳವರೆಗೆ ಇದ್ದಂತಹ ಚರ್ಚೆ ಸಿಬಿಐ, ಐಟಿ, ಇಡಿಗಳನ್ನ ಬಿಜೆಪಿ ತನಗೆ ಬೇಕಾದ ಹಾಗೆ ಪ್ರತಿಪಕ್ಷ ನಾಯಕರನ್ನ ಮಣಿಯೋದಕ್ಕೆ ಚುನಾವಣಾ ಸಂದರ್ಭದಲ್ಲಿ ಬಳಸಿಕೊಳ್ಳುತ್ತಾ ಇದೆ ಅನ್ನೋದನ್ನ, ಈ ವೈರಸ್ ಅನ್ನ ನೀವು ಇನ್ನ ಹರಡಬೇಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗಾದ್ರೆ ನಿಜಕ್ಕೂ ಕೂಡ ಈ ರೀತಿಯಾದಂತಹ ಸ್ವಾಯತ್ತ ಸಂಸ್ಥೆಗಳು ರಾಜಕೀಯವಾಗಿ ದುರ್ಬಳಕೆ ಆಗ್ತಾ ಇದೆಯಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ರಾಜಕಾರಣಿಗಳು ರಾಜಕೀಯ ಮಾಡಲಿ, ನಿಮ್ದೇನ್ ಕೆಲಸ, ಕೇಂದ್ರ ಕಪಾಳಕ್ಕೆ ಸುಪ್ರೀಂ ನ್ಯಾಯದಂಡದ ಚಾಟಿ ಬೀಸಿದ್ಯಾಕೆ, ಕಠಿಣ ಪದ ಬಳಕೆಗೆ ಅವಕಾಶ ಮಾಡಿಕೊಟ್ರೆ ಹುಷಾರ್ ಅಂದಿದೆ ಸುಪ್ರೀಂ ಕೋರ್ಟ್. ಜಾರಿ ನಿರ್ದೇಶನಾಲಯ ವಿರುದ್ಧ ಸುಪ್ರೀಂ ಕೋರ್ಟ್ ಛೀಮಾರಿ, ರಾಜಕೀಯಕ್ಕೆ ಇಡಿ ಬಳಕೆ ಯಾಕೆ ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನೆ. ರಾಜಕೀಯಕ್ಕೆ ಇಡಿ ಬಳಕೆ ಯಾಕೆ ಅಂತ ಹೇಳ್ತಾ ಇರುವಂತಹ ಸುಪ್ರೀಂ ಕೋರ್ಟ್ ಮೂಡಾ ಸೈಟು ಹಂಚಿಕೆ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ನಿ ಬಿಎಂ ಪಾರ್ವತಿಗೆ ಬಿಗ್ ರಿಲೀಫ್ ಕೊಟ್ಟಿದೆ. ಜಾರಿ ನಿರ್ದೇಶನಾಲಯ ನೀಡಿದ್ದ ಸಮನ್ಸನ್ನ ಹೈಕೋರ್ಟ್ ವಜಾಗೊಳಿಸಿದೆ. ಇದೇ ಆದೇಶವನ್ನ ಸುಪ್ರೀಂ ಕೋರ್ಟ್ ಕೂಡ ಎತ್ತಿ ಹಿಡಿದಿದೆ. ಅಲ್ಲದೆ ಇಡಿಯನ್ನ ರಾಜಕೀಯ ಉದ್ದೇಶಗಳಿಗೆ ಬಳಸಿಕೊಳ್ಳಲಾಗ್ತಾ ಇದೆ ಅಂತ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ಸಿದ್ದರಾಮಯ್ಯ ಫುಲ್ ಖುಷ್, ಕೈಗೆ ಸಿಕ್ತು ಈಗ ಬ್ರಹ್ಮಾಸ್ತ್ರ, ಕೇಸರಿಗೆ ಮಂಗಳಾರತಿ, ಕೇಂದ್ರಕ್ಕೆ ಮುಜುಗರ ತಂತ ಸುಪ್ರೀಂ ಆದೇಶ, ಕ್ಷಮೆ ಕೇಳುತ್ತಾ ಬಿಜೆಪಿ, ಇನ್ಮೇಲೆ ಇಡಿ ಆಟಕ್ಕೆ ಅಂಕುಶ ಬೀಳುತ್ತಾ, ಕೈ ವಿರುದ್ಧದ ಕದನಕ್ಕೆ ದಾರಿ ಬಂತ, ಮೂಡಾ ತನಿಖೆ ಮುಗಿದಂತೇನಾ, ಸಿದ್ದರಾಮಯ್ಯ ಓಟ ಮತ್ತಷ್ಟು ಸ್ಪೀಡ್ ಆಗುತ್ತಾ, ನಿಜಕ್ಕೂ ಇಡಿ ರಾಜಕೀಯ ಅಸ್ತ್ರ ಆಗಿದ್ಯಾ, ವಿಪಕ್ಷಗಳು ಹೇಳೋದೇನು? ಹಾಗಾದ್ರೆ ಇಡಿ ಸುಪ್ರೀಂ ಇಡಿಗೆ ಏನು ತರಾಟೆಗೆ ತೆಗೆದುಕೊಂಡಿದೆ ಮತ್ತು ಸಿದ್ದರಾಮಯ್ಯನವರಿಗೆ ಏನೊಂದು ಬಿಗ್ ರಿಲೀಫ್ ಸಿಕ್ಕಿದೆ. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಾವ ರಾಜಕೀಯ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರುತ್ತೋ ಆ ಒಂದು ರಾಜಕೀಯ ಪಕ್ಷದ ಕೈಗೊಂಬೆಯಾಗಿ ಕೆಲಸ ಮಾಡ್ತವೆ ಈ ಸಂಸ್ಥೆಗಳು ಅನ್ನುವಂತಹ ಅಪವಾದದ ಹಿನ್ನೆಲೆಯಲ್ಲಿ ಇವತ್ತು ಎರಡು ಪ್ರಮುಖ ಅಂಶಗಳು. ತೇಜಸ್ವಿ ಸೂರ್ಯ ಅವರ ವಿರುದ್ಧದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಹೈಕೋರ್ಟ್ ಕೊಟ್ಟಿರುವಂತಹ ಒಂದು ಅಬ್ಸರ್ವೇಷನ್, ಯಾಕ್ರಿ ರಾಜಕೀಯನೆಲ್ಲ ನೀವು ಕೋರ್ಟಿಗೆ ತಂದು ಯಾಕೆ ಇಲ್ಲಿ ಯಾಕೆ ಅದನ್ನು ಎಂಟರ್ಟೈನ್ ಮಾಡ್ತೀರಿ, ನಿಮ್ಗೆ ರಾಜಕೀಯ ಬೇಕು ಅಂದರೆ ನ್ಯಾಯಾಲಯದ ಹೊರಗಡೆ ರಾಜಕೀಯ ಮಾಡಿ ಅಂತ ಹೇಳಿದೆ. ಮತ್ತೊಂದು ಕಡೆ ಇಡಿಗೆ ಚಾಟಿ ಬೀಸಿದೆ. ಈ ಎರಡು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಸ್ವಪಕ್ಷೀಯರು ವಿಪಕ್ಷೀಯರು ಏನು ಮಾತಾಡಿದ್ದಾರೆ ಬನ್ನಿ ನೋಡೋಣ. ಒಂದಿನ ಅವರಾಗಲಿ ಕುಟುಂಬದವರಾಗಲಿ ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರ ಇದರಲ್ಲಿ ತೊಡಗೋಲ್ಲ, ಅದನ್ನು ಎನ್ಕರೇಜ್ ಮಾಡಿದವರು ಅಲ್ಲ. ಎಷ್ಟು ಮಾನಸಿಕ ಹಿಂಸೆ ನೋವು ಅನುಭವಿಸಿರ್ಬೋದು. ಸಿದ್ದರಾಮಯ್ಯ ಇಸ್ ನಾಟ್ ಎನ್ ಇಂಡಿವಿಜುವಲ್, ಆಸ್ ಎ ಹೆಡ್ ಆಫ್ ದಿ ಸ್ಟೇಟ್. ಒಂದು ಸರ್ಕಾರದ ಮುಖ್ಯಸ್ಥರಾಗಿ ಅವ್ರ ಇಮೇಜ್ ಹಾಳು ಮಾಡಿ, ಸರ್ಕಾರನ ಸ್ಥಿತಿ ಮಾಡಿ, ಡಿಫೇಮ್ ಮಾಡೋದಲ್ವಾ, ಡೆಂಟ್ ದಿ ಇಮೇಜ್. ದೇ ಹ್ಯಾವ್ ಟೇಕನ್ ಅವೇ ದಿ ಪೀಸ್ ಆಫ್ ದಿ ಫ್ಯಾಮಿಲಿ. ಹೂ ವಿಲ್ ಗಿವ್ ದಿ ಪೀಸ್? ಇದು ಸ್ಪಷ್ಟ ನಿದರ್ಶನ ಹೇಗೆ ಈ ಸಂಸ್ಥೆಗಳು ರಾಜಕೀಯ ಕೈಗೂ. ಅದೇನೆ ನಾವು ನೋಡಿದವಾಗ ಅವರು ಪಾರ್ವತಿ ಮೇಡಮ್ ಆದ್ಮೇಲೆ ನನ್ನ ಕೇಸ್ ತಗೊಂಡು ಹೇಳಿದ್ರು ಈ ತರ ಇದು ಇನ್ನೂ ಆಳವಾಗಿ ಚರ್ಚೆ ಮಾಡಬೇಕಾಗಿದೆ ಅಂದಾಗ ಮಾನ್ಯ ಸುಪ್ರೀಂ ಕೋರ್ಟ್ನ ಘನ ನ್ಯಾಯಾಧೀಶರು ಇದನ್ನ ಪೊಲಿಟೈಸ್ ಮಾಡೋದು ಬೇಡ, ಎಲ್ಲಾನು ರಾಜಕೀಯ ದಾಳವನ್ನಾಗಿ ಉಪಯೋಗಿಸ್ಕೋಬೇಡಿ,
ನಿಮ್ದು ಏನಿದನ್ನು ಫೈಟ್ ಇದ್ರೆ ಅದನ್ನ ಎಲೆಕ್ಷನ್ಸ್ ಅಲ್ಲಿ ತೋರಿಸಿ ಇಲ್ಲಿನ ನಮ್ಮನ್ನ ಇದನ್ನ. ಸೊ ಇಡಿ ಒಂದು ರಾಜಕೀಯ ಪ್ರೇರಿತವಾದಂತ ದಾಳಿಯನ್ನ ಮಾಡಲಿಕ್ಕೆ, ವಿರೋಧ ಪಕ್ಷಗಳನ್ನ ಬಗ್ಗು ಬಡಿಲಿಕ್ಕೆ ಇಡಿಯನ್ನ ಕೇಂದ್ರ ಸರ್ಕಾರ ಬಳಕೆ ಮಾಡ್ಕೊಳ್ತಾ ಇರೋದು ಇವತ್ತು ನ್ಯಾಯಾಲಯಕ್ಕೆ ಮಾತ್ರ ಅಲ್ಲ, ಇಡೀ ದೇಶದ ಜನರಿಗೆ ಎಲ್ರಿಗೂ ಕೂಡ ಅರ್ಥ ಆಗಿದೆ. ಸೊ ಇಡಿ ಒಂದು ರಾಜಕೀಯ ಪ್ರೇರಿತವಾದಂತ ದಾಳಿಯನ್ನ ಮಾಡಲಿಕ್ಕೆ, ವಿರೋಧ ಪಕ್ಷಗಳನ್ನ ಬಗ್ಗು ಬಡಿಲಿಕ್ಕೆ ಇಡಿಯನ್ನ ಕೇಂದ್ರ ಸರ್ಕಾರ ಬಳಕೆ ಮಾಡ್ಕೊಳ್ತಾ ಇರೋದು ಇವತ್ತು ನ್ಯಾಯಾಲಯಕ್ಕೆ ಮಾತ್ರ ಅಲ್ಲ, ಇಡೀ ದೇಶ. ಮೂಡಾ ಕೇಸ್ ವಿರುದ್ಧವಾದಂತ ಒಂದು ಹೋರಾಟವನ್ನ ಬಿಜೆಪಿ ಮಾಡಿತ್ತು. ಅದರ ನಮ್ಮ ಹೋರಾಟದ ಫಲವಾಗಿ ಸಿದ್ದರಾಮಯ್ಯನವರು 14 ಸೈಟ್ಗಳನ್ನ ವಾಪಸ್ ಕೊಟ್ಟರು, ಕೋಟ್ಯಾಂತರ ರೂಪಾಯಿ ಸೈಟ್ ಅನ್ನ. ಹಂಗಾರೆ ಯಾಕೆ ಕೊಟ್ರು? ತಪ್ಪಾಗಿಲ್ಲ ಅಂತ ಹೇಳಿದ್ರೆ ಸೈಟ್ ಯಾಕೆ ವಾಪಸ್ ಕೊಟ್ರು? ಈಗ ಇಟ್ಕೊಂಬೋದಲ್ಲ ವಾಪಸ್ ಅವರು. ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಗಿದೆ, ನಾನು ಕೋರ್ಟಿನ ವ್ಯಾಖ್ಯಾನಗಳನ್ನ ನಾನು ಇಲ್ಲಿ ಚರ್ಚೆ ಮಾಡಕ್ಕೆ ಇಷ್ಟಪಡಲ್ಲ. ಕೋರ್ಟ್ ಏನು ಆದೇಶ ಬರುತ್ತೋ ಅದನ್ನ ಪಾಲನೆ ಮಾಡಬೇಕು, ಪ್ರಶ್ನೆನೇ ಇಲ್ಲ. ಮೂಡಾ ಪ್ರಕರಣಕ್ಕೆ ಈಗ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪು ನಿಮ್ಮ ಅಧಿಕಾರ ದುರುಪಯೋಗಕ್ಕೆ ಸರ್ಟಿಫಿಕೇಟ್ ಅಂತ ಭಾವಿಸಬೇಡಿ. ಸ್ವಜನ ಪಕ್ಷಪಾತಕ್ಕೆ ಸರ್ಟಿಫಿಕೇಟ್ ಕೊಟ್ಟಿದೆ ಅಂತ ಭಾವಿಸಬೇಡಿ. ಭ್ರಷ್ಟಾಚಾರಕ್ಕೆ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಸುಪ್ರೀಂ ಕೋರ್ಟು. ಭ್ರಷ್ಟಾಚಾರ ನಡೆಸಿ ನೀವು ಮಾಡಿದ ಸರಿ ಇದೆ, 14 ಯಾಕೆ ಕೇಳಿದ್ರಿ, 34 ಸೈಟ್ ಕೇಳಿ ಅಂತ ಸರ್ಟಿಫಿಕೇಟ್ ಕೊಟ್ಟಿದೆ ಅಂತ ಅನ್ಕೊಂಬೇಡ್ರಿ. ಇದು ಭ್ರಷ್ಟಾಚಾರಕ್ಕೆ ಕೊಟ್ಟಿರೋ ಸರ್ಟಿಫಿಕೇಟ್ ಅಲ್ಲ, ಅಧಿಕಾರ ದುರುಪಯೋಗಕ್ಕೆ ಕೊಟ್ಟಿರೋ ಸರ್ಟಿಫಿಕೇಟ್ ಅಲ್ಲ, ಸ್ವಜನ ಪಕ್ಷಪಾತಕ್ಕೆ ಕೊಟ್ಟಿರೋ ಸರ್ಟಿಫಿಕೇಟ್ ಅಲ್ಲ. ಕೇವಲ ಇಡಿ